ಕುಂಬಳಕಾಯಿ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಇದು ಕೆಲವರ ಫೇವರೇಟ್ ಅಂತಾನೆ ಹೇಳಬಹುದು. ಇದನ್ನ ಪಲ್ಯ ಮಾಡಿ ರೊಟ್ಟಿ ಅಥವಾ ಚಪಾತಿ ಜೊತೆ ತಿಂದ್ರೆ ತುಂಬಾ ರುಚಿಯಾಗಿರ್ತದೆ. ಜೊತೆಗೆ ಈ ಕುಂಬಳಕಾಯಿಯ ಉಪಯೋಗ ಏನು ಅಂತ ನೋಡೋದಾದ್ರೆ, ಕುಂಬಳಕಾಯಿಯಲ್ಲಿ ಅಧಿಕ ಮಟ್ಟದಲ್ಲಿ ವಿಟಮಿನ್ ಎ, ಇ, ಸಿ ಮತ್ತು ಕಬ್ಬಿಣದ ಅಂಶಗಳಿವೆ. ಹೀಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ದೇಹದಲ್ಲಿ ಸೋಂಕುಗಳು ಹರಡುವುದನ್ನ ತಡೆಯುತ್ತದೆ. ಇದು ವಿಟಮಿನ್ ಎ ಅಂಶ ಹೊಂದಿದ್ದರಿಂದ ಕಣ್ಣಿಗೆ ಹೆಚ್ಚು ಉಪಕಾರಿಯಾಗಿದೆ. ಇದನ್ನ ಆಹಾರದಲ್ಲಿ ಸೇವಿಸೋದ್ರಿಂದ ಕಣ್ಣಿನ ಪೊರೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ಅನ್ನು ತಡೆದು ದೃಷ್ಟಿ ಬರುವಂತೆ ಮಾಡುತ್ತದೆ. ತೂಕವನ್ನ ಕಳೆದುಕೊಳ್ಳಲು ಕುಂಬಳಕಾಯಿ ಸಹಾಯವನ್ನ ಮಾಡುತ್ತದೆ. ದೇಹದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುವ ಸಾಮರ್ಥ್ಯ ಕುಂಬಳಕಾಯಿ ಹೊಂದಿದೆ. ಕುಂಬಳಕಾಯಿ ಜೊತೆಗೆ ಇದರ ಬೀಜಗಳು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಈ ಬೀಜಗಳು ಅಧಿಕ ರಕ್ತದೊತ್ತಡ, ಕ್ಯಾನ್ಸರ್ ರೋಗಗಳನ್ನ ನಿಯಂತ್ರಣವನ್ನ ಮಾಡುತ್ತವೆ. ದೈಹಿಕ ಸಮಸ್ಯೆ ಇರುವವರು ಬೀಜಗಳ ಸೇವನೆಯನ್ನ ತಪ್ಪಿಸಬೇಕು. ಆದ್ರೆ ಬೀಜಗಳನ್ನ ಹೇಗೆ ಸೇವಿಸಬೇಕು ಅಂತ ವೈದ್ಯರ ಸಲಹೆಯನ್ನ ಪಡೆಯಲೇಬೇಕು. ಚರ್ಮ ಮತ್ತು ಕೂದಲಿಗೆ ವಿಟಮಿನ್ ಇ ಸೇವನೆ ಅತ್ಯಂತ ಅಗತ್ಯವಾಗಿದೆ. ಫೈಬರ್ ಅಂಶ ಹೊಟ್ಟೆಯ ಜೀರ್ಣಕ್ರಿಯೆ ವ್ಯವಸ್ಥೆ ಆರೋಗ್ಯಕರವಾಗಿ ಉಳಿಸುತ್ತದೆ. ಈ ಕಾರಣದಿಂದ ಮಲಬದ್ಧತೆಯ ಸಮಸ್ಯೆ ನಿವಾರಣೆಯಾಗುತ್ತದೆ.